ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರ ಮತ್ತೆ ಸುದ್ದಿಯಲ್ಲಿದೆ. ಸದ್ಯದಲ್ಲೇ ತ್ರಿವೇಣಿ ಟಾಕೀಸ್ ಬಾಗಿಲು ಹಾಕಿಕೊಳ್ಳುತ್ತೆ ಅಂತಾನೆ ಹೇಳಲಾಗಿತ್ತು. ಆದರೆ ಈಗ ಚಿತ್ರಮಂದಿರದ ಮಾಲೀಕರ ಪುತ್ರಿ ದಕ್ಷಾ ಗೌಡ ಯಾವುದೇ ಕಾರಣಕ್ಕೂ ಟಾಕೀಸ್ ಅನ್ನು ಖರೀದಿಸದಿರುವಂತೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ಇವರು ನೋಟಿಸ್ ಜಾರಿ ಮಾಡಿರೋದು ಖ್ಯಾತ ನಟರಾದ ಕಮಲ್ ಹಾಸನ್, ಸುದೀಪ್, ದರ್ಶನ್ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಗಂಗರಾಜು ಅವರಿಗೆ. ಯಾಕಂದ್ರೆ ಇವರೆಲ್ಲ ಈ ಚಿತ್ರಮಂದಿರವನ್ನ ಖರೀದಿಸಲು ಮುಂದಾಗಿದ್ದಾರಂತೆ. ಈ ಮಾಹಿತಿಯನ್ನ ಅರಿತ ಟಾಕೀಸ್ ಮಾಲೀಕ ಅನಂತ್ ಹಾಗೂ ಶೀಲಾ ದಂಪತಿಯ ಪುತ್ರಿ ದಕ್ಷಾ ಗೌಡ ತಮ್ಮ ವಕೀಲರ ಮೂಲಕ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಸದ್ಯ ಅನಂತ್ ಮತ್ತು ಶೀಲಾ ಬೇರೆಯಾಗಿದ್ದಾರೆ. ಇದರ ಮಧ್ಯೆ ಅನಂತ್ ಅವರ ಪುತ್ರಿ 17 ವರ್ಷದ ದಕ್ಷಾ ಗೌಡ ಪಿತ್ರಾರ್ಜಿತ ಆಸ್ತಿಯಾಗಿರುವ ತ್ರಿವೇಣಿ ಚಿತ್ರಮಂದಿರದಲ್ಲಿ ನನಗೂ ಭಾಗ ಬರಬೇಕು, ಹೀಗಾಗಿ ನನ್ನ ಗಮನಕ್ಕೆ ಬರದೆ ಯಾರೂ ಈ ಟಾಕೀಸ್ ಅನ್ನ ಖರೀದಿಸಬಾರದು ಅಂತ ಈ ನಟರಿಗೂ ನೋಟಿಸ್ ಜಾರಿಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ವಕೀಲರಾಗಿರುವಂತಹ ಶಂಕರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರಪ್ಪ ಅವರೇ, ಈಗಾಗಲೇ ದಕ್ಷಾ ಗೌಡ ಅವರು ಖ್ಯಾತ ನಟರಿಗೆ ನೋಟಿಸ್ ಅನ್ನು ಕೂಡ ಅಂದ್ರೆ ಲೀಗಲ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಏನ್ ಕಾರಣಕ್ಕೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು? ದಕ್ಷಾ ಗೌಡರ ತಾತನ ಆಸ್ತಿಯಲ್ಲಿ ಇವ್ರಿಗೆ ಪಾಲಬೇಕು ಅಂತಕ್ಕಂತ ಒಂದು ವಾದವನ್ನ ಮಂದ್ಕೊಂಡಿದ್ದಾರೆ. ಇದರಲ್ಲಿ ದಕ್ಷಾ ಗೌಡ ಅವರ ತಂದೆ ಮತ್ತು ಅವ್ರ ಚಿಕ್ಕ ತಾತಂದ್ರು ಕೆಲವು ನಟರಿಗೆ ಆಸ್ತಿಯನ್ನ ಮಾಡ್ತಾ ಇದ್ವಿ ಅಂತಕ್ಕಂತ ಒಂದು ಪ್ರಚಾರವನ್ನು ಮಾಡ್ಕೊಂಡ್ ಬಂದಿದ್ರು. ಸೊ ಆ ಕಾರಣದಿಂದಾಗಿ ಇದು ನಾನು ನೀವು ತಗೊಳ್ಳೋಂತ ಏನಾದ್ರು ಇಂತಹ ಸಂದರ್ಭ ಇಂಟ್ರೆಸ್ಟ್ ಇದ್ದಂತ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಪದಾರ್ಥದಲ್ಲಿ ತಗೊಳ್ಬೇಡಿ, ಯಾಕಂದ್ರೆ ಆ ಆಸ್ತಿಯ ವಾರಸುದಾರ ನಾನಿದ್ದೀನಿ. ಸೊ ಹಾಗಾಗಿ ನೀವು ತಗೊಂಡಿದ್ರೆ ನಮಗೆ ಅಭ್ಯಂತರ ನಮ್ಗೆ ಸಂಪರ್ಕ ಮಾಡಿ ತಗೊಳ್ಳಿ. ಒಂದು ನನ್ ಸಂಪರ್ಕ ಮಾಡ್ದೇನೆ ನನ್ನ ಭಾಗ ತಗೊಂಡೇನೆ ನೀವು ತಗೊಂಡಂತ ಸಂದರ್ಭ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಸ್ವಲ್ಪ ತಗಾದ ಆಗ್ಬೋದು. ಆ ಕಾರಣಕ್ಕಾಗಿ ನಿಮ್ಗೆ ಅವ್ರೊಂದು ಲೀಗಲ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಅವ್ರೇನು ಕೋರ್ಟ್ಗೆ ಎಳಿಬೇಕು ಅನ್ನೋ ಉದ್ದೇಶ ಏನಿಲ್ಲ. ಅವ್ರ ಗಮನಕ್ಕಲ್ಲ ಅವ್ರು, ಯಾಕಂದ್ರೆ ಈ ವಿಷಯ ಈ ಪ್ರಾಪರ್ಟಿ ಯಾರಾದ್ರೂ ಒಬ್ಬ ವ್ಯಕ್ತಿ ಪ್ರಾಪರ್ಟಿ ತಗೊಳ್ಳುವಂತ ಸಂದರ್ಭದಲ್ಲಿ ಅದ್ರ ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿರ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಆ ಪಾರ್ಟಿಯಲ್ಲಿ ಪಾಲು ನಮ್ಮ ಕಕ್ಷಿತರಾಗಿ ಇರೋದ್ರಿಂದ ಸೊ ಇವತ್ತು ಆಲ್ರೆಡಿ ಕೇಸನ್ನ ಫೈಲ್ ಮಾಡಿದ್ವಿ. ಇದು ಭಾಗ ಬಾರ್ಬೇಕು, ನಮ್ಗೆ ಭಾಗ ಕೊಡ್ದೇನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಗಮನಕ್ಕೆ ಬಂದಿದ್ರು ಇಷ್ಟು ದಿನ. ಯಾಕಂದ್ರೆ ಸುಮಾರು ವರ್ಷಗಳಿಂದ 17 ವರ್ಷದಿಂದ ಅವ್ರ ವಿರುದ್ಧ ಏನು ಕೇಸನ್ನ ಹಾಕಿರ್ಲಿಲ್ಲ. ಈಗ 2013 ತ್ರಿವೇಣಿ ಟಾಕೀಸ್ನ ಎಲ್ಲ ಏನು ಲೀಸ್ ಎಲ್ಲ ಮುಗಿದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಸ್ತಿಯನ್ನು ಮಾಡುವಂತ ಪ್ರಯತ್ನಗಳು ಜಾರಿ ಅಂತಕ್ಕಂಥ ನಮ್ಮ ಕಕ್ಷಿದಾರ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ನಮ್ಮ ಭಾಗನೂ ಬರ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಒಂದು ಹಾಕಿ ಒಂದು ಕೇಸನ್ನ ಭಾಗಕ್ಕೆ ಒಂದು ಕೇಸನ್ನ ಹಾಕಿದ್ವಿ, ಒಂದು ಪಾರ್ಟೇಷನ್ ಸೂಟನ್ನು ಫೈಲ್ ಮಾಡಿದ್ವಿ. ಸೊ ಅದ್ರ ಮುಂಚಿತವಾಗಿ ಇಂತ ವ್ಯಕ್ತಿಗಳು ತಗೊಂತಾರೆ ಅಂತಕ್ಕಂತ ಒಂದು ಪ್ರಚಾರ ಅವರಾಗೆ ಹೇಳಿರೋದ್ರಿಂದ ಸೊ ಅವ್ರಿಗೆ ಒಂದು ನೋಟಿಸ್ ಅನ್ನ ಗಮನಕ್ಕೆ ತಂದ್ರು ಅಷ್ಟೇ. ಏನು ಈ ತರ ನೀವು ನನ್ನ ಭಾಗಸ್ಥರಿ ಆಕ್ಚುಲಿ ನನ್ನ ಭಾಗ ಇದೆ, ಈ ಭಾಗ ತಗೋಬೇಕಂದ್ರೆ ನನ್ನ ಸಂಪರ್ಕ ಮಾಡಿ. ಒಂದು ವೇಳೆ ಯಾಕಂದ್ರೆ ಸೂಟ್ ಅನ್ನ ಈಗ ಫೈಲ್ ಮಾಡುವಂತ ನಾವು ವಾರಸ್ದಾಲ್ ಆಗಿರೋದ್ರಿಂದ ನನ್ನ ಗಮನಕ್ಕೆ ತಗೊಂಡು ನಾಳೆ ಲೀಗಲ್ ಆರ್ಡರ್ಸ್ ಬರ್ಬೋದು. ಯಾಕಂದ್ರೆ ಲಾಟ್ ಆಫ್ ಇನ್ವೆಸ್ಟ್ ಮಾಡಿ ಯಾರೇ ತಗೊಳ್ಳೋರು ಸುಮಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೇಸುಗಳಿಗೆ ಸಿಕ್ಕಾಕೊಳ್ಳೋದು ದೊಡ್ಡ ತಾಪತ್ರ ಆಗ್ತದೆ. ಹಾಗಾಗಿ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರ ಅನುಕೂಲಕ್ಕಾಗಿ ನಮ್ಮ ಗಮನಕ್ಕೆ ನಾವು ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಹ ಅವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಸಹ ಕೇಸುಗಳು ಹಾಕುವಂತದ್ದೇನಿಲ್ಲ ನಮ್ದೇನು. ಅಂದ್ರೆ ಈಗ ಯಾರು ಆಸ್ತಿಯನ್ನ ಮಾಡ್ತಾರೆ ಅಂತ ಹೇಳಿ, ಯಾರು ಮಾಡ್ತಾರೆ ಅಂತ ಹೇಳಿ ಅದೇ ಈಗ ದಕ್ಷಾ ಗೌಡ ಅವ್ರ ತಂದೆ ಮತ್ತು ದಕ್ಷಾ ಗೌಡ ಅವ್ರ ಚಿಕ್ಕಪ್ಪ ಅಂದ್ರೆ ದಕ್ಷಾ ಗೌಡರ ಚಿಕ್ಕಪ್ಪ, ಇದು ಅನಂತ್ ಅವ್ರ ಚಿಕ್ಕಪ್ಪ ಅಲ್ಲ. ಈಗ ದಕ್ಷಾ ಗೌಡ ಅವ್ರಿಗೆ ಕೊಡಲ್ಲ ಅಂತ ಏನಾದ್ರು ಹೇಳಿದಾರೆ ಅವರ ತಂದೆ ಅಥವಾ ಚಿಕ್ಕಪ್ಪ ಆಗಿರ್ಬೋದು? ಹೌದು, ನಮಗೆ ಅವರು ಈಗ ಪಾರ್ಟಿಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವರ ಈಗ ಲೀಸ್ ಡೀಟ್ ಅನ್ನ ಇದ್ರ ಬಗ್ಗೆ ಅವರು ಅಮೌಂಟ್ ತಗೊಂಡಿರ್ತಕ್ಕಂಥ ವಿಚಾರ ನಮ್ ಗಮನಕ್ಕೆ ಬಂದಿಲ್ಲ. ಸೊ ಯಾವಾಗ ಅದು ಈ ತರ ಲೀಸ್ ಎಲ್ಲ ಮುಗಿದು ದುಡ್ಡುಗಳೆಲ್ಲ ತಗೊಂಡಿದ್ದಾರೆ, ಮೀನ್ಸ್ ಪ್ರಾಫಿಟ್ ಎಲ್ಲ ತಗೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಾಗ ಸೊ ಅವಾಗ ಸಹಜವಾಗಿ ನಾವು ಪಾಲನ್ನು ಕೇಳಿದಾಗ ಅವರು ರಿಫ್ಯೂಸ್ ಮಾಡಿದಾಗ ನಮ್ಮ ಕ್ಲೈಂಟ್ಗೆ ನೀವು ಪಾಲನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಆ ಕಾರಣದಿಂದಾಗಿ ಇವತ್ತು ದಿವಸ ಪಾರ್ಟಿಷನ್ ಇವಾಗ ಸೂಟನ್ನ ಬಾಧೆಯನ್ನ ಹೂಡಿದಿರಿ ಕೋರ್ಟ್ ಅಲ್ಲಿ. ಕೋರ್ಟ್ ಏನು ತೀರ್ಮಾನ ತಕ್ಕಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಯಾರ್ಯಾರಿಗೆಲ್ಲ ಲೀಗಲ್ ನೋಟಿಸ್ ಕೊಡ್ಲಾಗಿದೆ? ಲೀಗಲ್ ನೋಟಿಸ್ ಅವರು ಅನಂತ್ ಅವರು ಮತ್ತೆ ಆಮೇಲೆ ಇನ್ನು ಅವ್ರ ಚಿಕ್ಕಪ್ಪ ಅವರು ಇದನ್ನ ಇವರು ಕೆಲವು ವ್ಯಕ್ತಿಗಳು ಕಮಲ್ ಹಾಸನ್ ಅವರು, ಆಮೇಲೆ ಸುದೀಪ್ ಅವರು, ದರ್ಶನ್ ಅವರು, ಆಮೇಲೆ ಗಂಗರಾಜ್ ಅವರು ಇವರೆಲ್ಲ ತಗೊಂಡಿದ್ದಾರೆ, ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಸಾರ್ವಜನಿಕವಾಗಿ ಅವ್ರಿಗೆ ಪ್ರಚಾರದಲ್ಲಿದ್ದು ಅವ್ರ ವಯಸ್ಸಿಗೆ ಯಾರಿಗೆ ದಕ್ಷಾ ಗೌಡ ಅವ್ರ ತಾಯಿಗೆ ತಿಳಿಸಿದ್ರಂತೆ. ಸೊ ಹಾಗಾಗಿ ಇದು ಭಾಗ ನಮಗಿರೋದ್ರಿಂದ ನಾವು ಹೆಂಗ್ ಮಾಡ್ತೀರಿ ಅಂತ ಕೇಳಿದಾಗ ನಿಮ್ಗೆ ಏನ್ ಕೊಡ್ಬೇಕು, ನೀವು ನಿಮ್ಮ ಆಲ್ರೆಡಿ
ಡೈವರ್ಸ್ ತಗೊಂಡು ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ತಗೊಂಡು ಹೋಗಿದ್ರೆ ಅದಕ್ಕಾಗಿ ನೀವು ಕೊಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನ ರಿಫ್ಯೂಸ್ ಮಾಡಿದಾರಂತೆ. ಸೊ ಆ ಕಾರಣದಿಂದಾಗಿ ಇವತ್ತು ದಿವಸ ನೋಟಿಸ್ ಅನ್ನ ಕೊಡ್ಲಾಗ, ಯಾಕಂದ್ರೆ ಅವ್ರ ಗಮನಕ್ಕೆ ಇಲ್ಲದೇನೆ ತಗೊಳ್ಳುವಂಥದ್ದು ಇನ್ವೆಸ್ಟ್ ಮಾಡುವಂಥದ್ದು ಸ್ವಲ್ಪ ಅಲ್ಲ, ಅದು ನಮ್ ಗಮನಕ್ಕೆ ಬರ್ಲಿ ಅಂತಕ್ಕಂಥ. ಹಾಗಾಗಿ ವಿಭಾಗದ ದಾವೆಯನ್ನ ಕೋರ್ಟ್ ಅಲ್ಲಿ ಹೂಡಿದ್ದಾರೆ. ಓಕೆ, ಅಂದ್ರೆ ಈಗ ಇವರಿಬ್ರು ಕೂಡ ಸೆಪರೇಟ್ ಆಗಿರೋ ಹಿನ್ನೆಲೆಯಲ್ಲಿ ಏನಾದ್ರು ಮಾತುಕತೆಯನ್ನ ನಡೆಸಲಾಗಿತ್ತ ಅಲ್ಲಿ ಇಲ್ವಾ? ಹೇಗೆ ಅಂದ್ರೆ ದಕ್ಷ ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ದಕ್ಷ ಅವರೇ? ಇಲ್ಲ, ಈಗ ದಕ್ಷ ಅವರು ನನ್ನ ಗಮನಕ್ಕೆ ಬಂದಿರೋ ಪ್ರಕಾರವಾಗಿ ಮಾತುಕತೆ ಮೊದಲು ಕೇಳಿದ್ರು, ಆಸ್ತಿಯನ್ನು ಕೇಳಿದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆ ಆಸ್ತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಕೊಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಬಂದಾಗ ಅವಾಗ ನನ್ನ ಹತ್ರ ಕೇಸ್ಗೆ ಹಾಕಿದ್ದಾರೆ. ಅದ್ರ ಮುಂದೆ ಏನ ಮಾತುಕತೆ ನಡೆದಿದೆ ಅಂತ ನನ್ನ ಗಮನಕ್ಕಿಲ್ಲ. ಓಕೆ, ಅಂದ್ರೆ ಈಗ ದಕ್ಷ ಅವರಿಗೆ ಯಾವಾಗ ಗಮನಕ್ಕೆ ಬಂದಿರೋದು ಇದು? ದಕ್ಷ ಇತ್ತೀಚೆಗೆ ಅದೆಲ್ಲ ಲೀಗಲ್ ಅಡ್ಡರ್ಸ್ ಇದೆ, ಲೀಗಲ್ ಕಾಂಪ್ಲಿಕೇಶನ್ಸ್ ಇದೆ. ಅದು ಏನೋ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಲೀಗಲ್ ಕಾಂಪ್ಲಿಕೇಶನ್ಸ್ ಕೆಲವು ವಿಚಾರಗಳನ್ನು ಕೋರ್ಟ್ಗೆ ಆಗಿರ್ತಕ್ಕಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಇರೋದ್ರಿಂದ ಅನಗತ್ಯವಾಗಿ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಇದು ಭಾಗ ಅಷ್ಟೇ. ಅದ್ರಲ್ಲಿ ಇವರು ವಾರಸುದಾರರಿದ್ದಾರೆ, ಭಾಗ ಕೊಡಬೇಕು ಅಂತ ಅಷ್ಟೇ. ಓಕೆ, ಅಂದ್ರೆ ಈಗ ಇವರು ಮಾತನ್ನ ಅಂದ್ರೆ ಈಗ ಇವರು ನೋಟಿಸ್ ಅನ್ನ ನೀವು ಕೊಟ್ಟಿದ್ದೀರಾ, ಈಗ ನಟರಿಗೂ ಕೂಡ ಕೊಟ್ಟಿರುವಂತದ್ದು. ಸೊ ಈಗ ದಕ್ಷ ಅವರ ತಂದೆಗೆ ಅದ್ರ ಜೊತೆಗೆ ಚಿಕ್ಕಪ್ಪ ಅವರಿಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಈ ನಟರಿಗೆ ಕೊಡುವಂತಹ ಅಗತ್ಯ ಏನಿತ್ತು ಈ ಒಂದು ಕೇಸಲ್ಲಿ ಅಂತ? ಅಲ್ಲ, ಈ ಕೇಸಲ್ಲಿ ನಟರಿಗೆ ನೋಟಿಸ್ ಕೊಡೋದಂದ್ರೆ ದಕ್ಷ ಅವರ ತಂದೆ ಮತ್ತು ದಕ್ಷ ಅವರ ಚಿಕ್ಕ ತಾತ ಇಂಥವ್ರು ತಗೊಂತಾ ಇದಾರೆ, ನಾವು ಅವ್ರು ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ದಕ್ಷ ಮತ್ತು ದಕ್ಷ ಅವರ ತಾಯಿಗೆ ಹೇಳಿರೋದ್ರಿಂದ ಆಗ ಸಹಜವಾಗಿ ನೀವು ಮಾಡಂಗಿದ್ರೆ ನನ್ನ ಆಸ್ತಿಯನ್ನು ಕೊಡಿ ಅಂತ ಕೇಳಿದಾಗ ಅವರು ರೆಫ್ಯೂಸ್ ಮಾಡಿದ್ರಂತೆ. ಯಾವಾಗ ರೆಫ್ಯೂಸ್ ಮಾಡಿದ್ರು, ಯಾಕೆ ಇನ್ಫಾರ್ಮೇಶನ್ ಇವಾಗ ಬಂತು ಅಂದ್ರು, ಆಗ ಇವ್ರಿಗೆ ಗಮನಕ್ಕೆ ತಂದಿರೋದಷ್ಟು ನೋಟಿಸ್ ಅಂದ್ರೆ ಇಟ್ ಇಸ್ ನಾಟ್ ದಟ್ ವಿ ಆರ್ ಗೋಯಿಂಗ್ ಟು ಫೈಲ್ ಅ ಕೇಸ್ ಅಗೇನ್ಸ್ಟ್ ಯು ಅಂತ ಏನಿಲ್ಲ. ಅವ್ರ ವಿರುದ್ಧವಾಗಿ ಅವರು ಅದಕ್ಕೆ ಜಸ್ಟ್ ದೇ ಕ್ಯಾನ್ ಇಗ್ನೋರ್ ಇಟ್ ಆಲ್ಸೋ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಬೈ ಅಂದಾಗ ಅವ್ರು ಇಗ್ನೋರ್ ಮಾಡ್ಬೋದು. ಅವ್ರ ವಿರುದ್ಧವಾಗಿ ಅವ್ರನ್ನೇನು ಕೇಸಲ್ಲಿ ಪಾರ್ಟಿ ಮಾಡಿ ಅವ್ರ ವಿರುದ್ಧ ಕೇಸ್ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ತಗೊಂಡಿಲ್ಲ ಅಂದಾಗ, ಒಂದ್ ವೇಳೆ ತಗೊಂಡಿಲ್ಲ, ಅದ್ರ ಜೊತೆ ಮಾತುಕತೆ ನಡೆದಿಲ್ಲ ಅಂದಾಗ ಅವ್ರ ವಿರುದ್ಧ ಕೇಸ್ ಅಂತ ಈಗ ಕೇಸ್ ಹಾಕಿರ್ತಕ್ಕಂಥದ್ದು ದಕ್ಷ ಅವ್ರ ತಂದೆ ಮತ್ತು ದಕ್ಷ ಅವ್ರ ಚಿಕ್ಕ ಮಕ್ಕಳ ವಿರುದ್ಧ ಇರಬೇಕು. ಇವ್ರ ವಿರುದ್ಧ ಇವರು ತಗೊಂತಾರೆ ಅಂದಾಗ ನೀವು ನಮ್ಮ ಗಮನಕ್ಕೆ ಬರ್ತಾರೆ, ನೀವು ತಗೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಒಂದ್ ವೇಳೆ ಅಂತ ಹೇಳಿದ ಹೊರತು ಇವ್ರ ಗಮನಕ್ಕೆ ನೋಟಿಸ್ ತಂದಿದೆ, ಇದು ಡಿಸ್ಪ್ಯೂಟ್ ಇದೆ, ಇದು ನನ್ಗೆ ಭಾಗ ಬರ್ಬೇಕು ಅನ್ನತಕ್ಕಂಥ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದೀವಿ ಹೊರತು ಅವ್ರ ವಿರುದ್ಧ ಕ್ಲೈಮ್ ಏನ್ ಮಾಡ್ತಾ ಇಲ್ಲ. ಅಂದ್ರೆ ಒಂದ್ ವೇಳೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇದಕ್ಕೂ ಅವ್ರಿಗೂ ಏನು ಸಂಬಂಧ ಇರಲ್ಲ ಅಂತ ಹೇಳ್ತೀರಿ? ಇಂಟ್ರೆಸ್ಟ್ ಇದೆ, ನಮ್ಗೆ ಸಂಬಂಧ ಇಲ್ಲ ಅಂತ ಒಂದು ರಿಪ್ಲೈ ಮಾಡಿದ್ರೆ ಮುಗಿದೈತೆ. ನಮ್ಗೆ ಪ್ರಾಪರ್ಟಿಗೆ ನಾವೇನು ತಗೊಂಡಿರ್ತಾ ಇಲ್ಲ. ಒಂದೊಂದು ತಗೊಂಡಿದ್ರೆ ಅಥವಾ ನೆಗೋಸಿಯೇಷನ್ ಮಾಡಿದ್ದಾರೆ ಅಂತ ಆದ್ರೆ ನಮ್ಮನ್ನ ಕಂಟಿನ್ಯೂ ಮಾಡಿ, ನೀವು ನೆಗೋಸಿಯೇಷನ್ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಲೀಗಲ್ ಏರಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಒಂದ್ ವೇಳೆ ಅವರು ಪರ್ಚೇಸ್ ಮಾಡಿಲ್ಲ ಅಥವಾ ನೆಗೋಸಿಯೇಷನ್ ಮಾಡಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಡ್ರಾಪ್ ಇಟ್, ಅದು ನಮ್ದೇನು ಸಂಬಂಧ ಇಲ್ಲ, ನಾವು ಹೋಗುವಂತದ್ದು. ಅದಕ್ಕೆ ಸಂಬಂಧ ಇಲ್ಲ. ಅವ್ರ ಪಾರ್ಟಿನೂ ಮಾಡಂಗಿಲ್ಲ, ಕೋರ್ಟ್ಗೆ ನಾವು ಅವ್ರನ್ನ ಪಾರ್ಟಿನೂ ಮಾಡಿಲ್ಲ. ಪಾರ್ಟಿ ಮಾಡಿದ್ರೆ ಭಾಗ ಪಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಸಂಬಂಧಿಕರ ವಿರುದ್ಧ ಮಾಡಿದ ತಂದೆನೂ ಮತ್ತು ಚಿಕ್ಕ ಮಕ್ಕಳು ಮಾಡಿದ್ವಿ ಹೊರತು ಇವ್ರು ಮಾಡಿಲ್ಲ. ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಏನು ಇದು ಗಮನ ನಮ್ಮ ಭಾಗ ಇರೋದ್ರಿಂದ ಒಂದ್ ವೇಳೆ ಆತರ ಇದ್ರೆ ನೀವು ದಯವಿಟ್ಟು ನಮ್ಮ ಸಂಪರ್ಕ ಮಾಡಿ, ನೀವು ತಗೊಳ್ಳೋ ಉದ್ದೇಶ ಇದ್ರೆ ನಮ್ಮ ಸಂಪರ್ಕ ಮಾಡಿ. ಯಾಕಂದ್ರೆ ಅವ್ರು ಆಲ್ರೆಡಿ ಹೇಳ್ತಾ ಇದ್ರೆ ನೆಗೋಷಿಯೇಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಇದು ನಾವೇನು ಮಾಡುವಂತದ್ದೇನಿಲ್ಲ. ಓಕೆ, ಧನ್ಯವಾದಗಳು ಶಂಕರಪ್ಪ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನನಗೆ ಗೊತ್ತಾದಂಗೆ ಆರ್ ಸುಬ್ಬಣ್ಣ ಅಂತ ಇದ್ರು, ಎಕ್ಸ್ ಮೇಯರ್ ಅವರು ದಕ್ಷಗೌಡನ ಮುತ್ತಾತ ಅಂತ ಕಾಣಿಸ್ತೀವಿ. ಅವ್ರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ದೇವಕುಮಾರ್ ಅಂತ, ಇನ್ನೊಬ್ಬರು ಅವ್ರ ತಮ್ಮ ಅವರಿತ್ತು. ದೇವಕುಮಾರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಆಗಿದ್ದು. ಅವ್ರದ್ದು ತ್ರಿವೇಣಿ ಥಿಯೇಟ್ರ್ ಸ್ವಂತ ಜಾಗ, ತ್ರಿಭುವನ್ನು ಲೀಸ್ ತಗೊಂಡು ಕಟ್ಟಿ ಆ ಇದು ಬೇರೆಯವ್ರಿಗೆ ನಡೆಸೋದು ಕೊಟ್ಟಿದ್ದು. ಈಗ 1 ವರ್ಷ ಆಗಿರಬೇಕು ದೇವಕುಮಾರ್ ಅವ್ರು ತೀರೋಗಿ. ಈಗ ಲೀಸ್ ಪೀರಿಯಡ್ ಮುಗಿದು ಅವ್ರಿಗೆ ವಾಪಸ್ ಬಂದಿದೆ. ಅದರಿಂದ ಅವರು ಈ ದಕ್ಷಗೌಡರು ಚಿಕ್ಕಪ್ಪ ಅವರು ಏನೋ ಮಾಡೋದು ಪ್ರಯತ್ನ ಮಾಡಿರ್ಬೋದು. ಬಟ್ ಇದಕ್ಕೂ ನಾವು ಕಮಲ್ ಹಾಸನ್ಗೂ ದರ್ಶನ್ಗೂ ಸುದೀಪ್ಗೂ ನನಗೂ ಯಾವ ರೀತಿ ಇವ್ರು ನಂಟಾಗ್ತವ್ರೆ ಅರ್ಥ ಆಗ್ತಾಯಿಲ್ಲ. ಬಹುಶಃ ಯಾರ ಪಿತೂರಿ ಮಾಡಿ ಇದು ಮಾಡ್ತಾ ಇರ್ಬೋದು, ಇಲ್ಲ ಪಬ್ಲಿಸಿಟಿ ಸ್ಟಂಟ್ ಏನಾದ್ರು ಮಾಡ್ತಾ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ.
ಯಾರೇ ಹೋಗಿ ಒಬ್ಬ ಅಡ್ವೊಕೇಟ್ಗೆ ಒಂದು ಫೀಸ್ ಕೊಟ್ಟು ಒಂದು ನೋಟಿಸ್ ಕೊಡಿ ಅಂತ ಕೊಡ್ತಾರೆ. ಅವರು ನಿಜವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾವ್ರ ಇಲ್ವಾ ಅನ್ನೋದು ನೋಡಿದ್ರೆ ನೋಟಿಸ್ ಕೊಡ್ತಾರೆ. ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದರೆ ಪಬ್ಲಿಕ್ ನೋಟಿಸ್ ಕೊಟ್ಟರೆ ಪರ್ಚೇಸ್ ಮಾಡೋದು ಯಾರಾದರೂ ಅದರಲ್ಲೂ ಇಂಥ ದೊಡ್ಡ ಪ್ರಾಪರ್ಟೀಸ್ ಇದರಲ್ಲಿ ಯಾರಾದರೂ ಕ್ಲೇಮ್ ಇದೆಯಾ ಏನಿದೆಯಾ ಅಂತ ತಿಳ್ಕೊಳೋದಕ್ಕೆ ಇಡೀ ಕುಟುಂಬದಲ್ಲಿ ಇವ್ರದ್ದು 2 ಭಾಗ ಇದೆ. ಒಂದು ದೊಡ್ಡವ್ರು ಬಂದು ದೇವಕುಮಾರ್, ಅವ್ರಿಗೇನು ಭಾಗ ಬರಬೇಕು ಅವ್ರ ಮಕ್ಳಿಗೆಲ್ಲ ಅವ್ರಿಗೆ ಅದ್ರ ಮೇಲೆ ಇಡ್ತಾಯಿದೆ. ಆ ಭಾಗ ಬಂದೇ ಬರ್ತಿದೆ. ಇವು ಬಿಟ್ಟು ಅವರು ಮಾರೋದಕ್ಕಾಗೋದಿಲ್ಲ. ಅದು ಕಾರ್ಪೊರೇಷನ್ ಖಾತೆ ಯಾರ ಹೆಸರೋಗಿದೆ ಅಂತ ಗೊತ್ತಿಲ್ಲ. ಆ ಖಾತೆ ಮೋಸ್ಟ್ಲಿ ದೇವಕುಮಾರ್ ಹೆಸರೊಳಗೆ ಇರಬೇಕು. ಯಾಕಂದರೆ ಕುಟುಂಬಕ್ಕೆ ದೊಡ್ಡವರು ಅವರು. ಆ ದೇವಕುಮಾರ್ ಹೆಸರೊಳಗೆ ಅವ್ರ ಚಿಕ್ಕಪ್ಪನ ಹೆಸರಿದೆ. ಒಟ್ಟು ಕುಟುಂಬದ ಪ್ರಾಪರ್ಟಿ ಅದು. ಆಗ ಈವನ್ ಒಂದು ಚಿಕ್ಕ ಮಗು ಇದ್ದೇನೋ ಅದಕ್ಕೆ ಶೇರ್ ಇದ್ದೇ ಇರ್ತೀವಿ. ಇವ್ರನ್ನ ಬಿಟ್ಬಿಟ್ಟು ಅವರು ಮಾರೋ ಅಂಥ ವ್ಯಕ್ತಿಗಳು ಅಲ್ಲ.